ಹಾಯ್ ಗಾಯ್ಸ್, ಅಂತೂ ಸೆಕೆಂಡ್ ಪಿ ಯು ಕಂಪ್ಲೀಟೆಡ್ ಆಯಿತು. ಇವತ್ತಿಗೆ ನಮ್ಮದು ಎಕ್ಸಾಮ್ಸ್ ಎಲ್ಲ ಮುಗೀತು. ಎಕ್ಸಾಮ್ಸ್ ಮುಗೀತು ಅನ್ನೋ ಖುಷಿಗಿಂತ ಸೆಕೆಂಡ್ ಪಿ ಯು ಸಿ ಮುಗೀತಲ್ಲ ಅಂತ ಬೇಜಾರಾಗ್ತಿದೆ. ಇನ್ಯಾವತ್ತೂ ಕಾಲೇಜಲ್ಲಿ ಕೂರೋಕ್ಕಾಗಲ್ಲ, ನನ್ನ ಫ್ರೆಂಡ್ಸ್ನ ನೋಡೋಕ್ಕಾಗಲ್ಲ. ತುಂಬ ಬೇಜಾರಾಗ್ತಿದೆ. ಎಷ್ಟು ಎಮೋಷನ್ಸ್ ಬರ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಕಾಲೇಜ್ ಲೈಫ್ ಅಂತ ಅವತ್ತೇ ಎಂಡ್ ಆಯಿತು. ಅದೇ ರೀತಿ ಇವತ್ತು ಹಾಸ್ಟೆಲ್ ಲೈಫ್ ಕೂಡ ಎಂಡ್ ಆಗ್ತಿದೆ. ಹಾಸ್ಟೆಲ್ ಕಳೆದಿರೋ ಮೆಮೊರಿಗೆ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅಷ್ಟು ಮೆಮೊರಿ ಕೊಟ್ಟಿದ್ದಾರೆ, ಅಷ್ಟು ಒಳ್ಳೆ ಡೈಮಂಡ್ಸ್ ಥರ ಇರೋ ಫ್ರೆಂಡ್ಸು ಬೇರೆ ಹೇಳೋಕ್ಕಾಗ್ತಿಲ್ಲ. ಬನ್ನಿ ನಮ್ಮ ಹಾಸ್ಟೆಲ್ ತೋರಿಸ್ತೀನಿ. ಇದೇ ನಮ್ಮ ಹಾಸ್ಟ್ಲು. ಇದು ಹಾಸ್ಟ್ಲು ಅನ್ನೋದಕ್ಕಿಂತ ಒಂಥರ ಸ್ವರ್ಗ ಇದ್ದಂಗೆ. ಈ ಕಳೆದಿರೋ ಮೆಮೊರೀಸ್ಗಳಿಗೆ ಅದೆಷ್ಟೇ ಬೆಲೆ ಕಟ್ಟಿದ್ರೆ ಸಾಕಾಗಲ್ಲ. ಇದೇ ಎಂಟ್ರೆನ್ಸು. ನಾನು ಜಾಸ್ತಿ ಕಾಲೇಜಲ್ಲಿ ಕಳೆದಿರೋಕ್ಕಿಂತ ಸಮಯ ನಾನು ಜಾಸ್ತಿ ಹಾಸ್ಟೆಲಲ್ಲಿ ಕಳೆದಿರೋದು. ತುಂಬ ಮೆಮೊರೀಸು ಎಲ್ಲ ಇಲ್ಲೇ ಪಡ್ಕೊಂಡಿರೋದು. ನನ್ನ ಹ್ಯಾಪಿನೆಸ್ ಆಗಿರ್ಬೋದು, ದುಃಖ ಆಗಿರ್ಬೋದು ಎಲ್ಲ ಇಲ್ಲೇ ಪಡ್ಕೊಂಡಿರೋದು. ಒಂದು ರೂಮ್ ನಾವು ಜಾಲಿ ಮಾಡಿರೋ ರೂಮ್ ಅಂದರೆ ಈಗ ತೋರಿಸ್ತೀನಿ. ಈ ಸೈಡ್ ಇಲ್ಲಿ ಆಗ್ಬಾರ್ದಿರೋದು ನೋಡಿ. ಇದೇ ರೂಮ್ ನಾವು ಜಾಲಿ ಮಾಡ್ಕೊಂಡಿರೋ ರೂಮ್ ಅಂದರೆ ಇದೇ ಜಾಲಿ ರೂಮ್. ಈ ರೂಮ್ ಓನರು ಜಾಲಿ ರೂಮ್. ಇಲ್ಲಿ ನೋಡಿ, ಇಲ್ಲಿ ಇವನಿದ್ದಾನಲ್ಲ, ಇವನು ಯಾವಾಗ ನೋಡಿದ್ರು ಮಲ್ಕೊಂಡೇ ಇರ್ತಾನೆ. ಈ ರೂಮಲ್ಲಿ ಮಾಡಿರೋಷ್ಟು ಜಾಲಿ ಯಾವ ರೂಮಲ್ಲೂ ಮಾಡಿಲ್ಲ. ಈ ರೂಮಲ್ಲಿ ಒಂದು ಅದ್ಭುತ ಇದೆ. ಆ ಅದ್ಭುತ ಏನಂತ ತೋರಿಸ್ತೀನಿ. ಇದೇ ಅದ್ಭುತ, ಇದೇ ಅದ್ಭುತ. ಯಾವಾಗ ನೋಡಿದ್ರು ರೂಮಲ್ಲೇ ಇರ್ತಾನೆ. ನಮ್ಮಲ್ಲ ಒಂದು ಗಜಪಡೆ ಇದೆ. ಆ ಗಜಪಡೆ ಇದು ಬಿಟ್ಟರೆ ಇನ್ನೊಂದು ಮೆಮೊರಿ ರೂಮ್ ತೋರಿಸ್ತೀನಿ. ಅದು ಯಾವುದು ಅಂದರೆ ಇದೇ ರೂಮು. ಈ ರೂಮಲ್ಲಿ ಜಾಲಿ ಮಾಡಿದಷ್ಟು ಆ ರೂಮಲ್ಲಿ 7ನೇ ರೂಮಲ್ಲಿ ಮಾಡೋದಕ್ಕಿಂತ ಜಾಲಿ ಇಲ್ಲಿ ಜಾಸ್ತಿ ಮಾಡಿದ್ದೀವಿ. ಇಲ್ಲೊಬ್ಬ ಮಲ್ಕೊಂಡಿದ್ದಾನೆ ನೋಡಿ. ಇಲ್ಲೇ ನಾವೆಲ್ಲ ಮಲಗ್ತಾ ಇದ್ವಿ ಅವಾಗ. ಇನ್ನೂ ಹಂಗೆ ಇದೆ ಬೆಡ್ಡು. ಇನ್ನು ಜಾಸ್ತಿ ಸ್ಟಡಿ ಮಾಡ್ತಿದ್ದಂದರೆ ಈ ರೂಮಲ್ಲಿ, ಅಂದರೆ ಲೈಬ್ರರಿ. ಇದೇ ಲೈಬ್ರರಿ. ನಾನು ಸೆಕೆಂಡ್ ಪಿ ಯು ಸಿ ಪ್ರತಿ ಎಕ್ಸಾಮಿಗೂ ಇದೇ ಪ್ಲೇಸಲ್ಲಿ ಕುತ್ಕೊಂಡು ಓದ್ತಿದ್ದೆ. ಇಲ್ಲೇ ಕಿಟ್ಕೊಂಡು ಹಿಡ್ಕೊಂಡು ಓದ್ತಿದ್ದೆ. ಇದೊಂಥರ ಒಂದು ಸ್ವಲ್ಪ ಓದಬೇಕು ಅನ್ನೋದೊಂದು ಮನಸ್ಸು ಬರೆಸ್ತಾ ಇತ್ತು ಇಲ್ಲಿ. ಇನ್ನು ಇದು ನಾವು ಆಟ ಆಡೋ ಜಾಗ. ಮಳೆ ಬಂದಾಗ ಮತ್ತು ಬಿಸಿಲಿದ್ದಾಗ ಜಾಸ್ತಿ ಇಲ್ಲೇ ಆಟ ಆಡ್ತೀವಿ. ಇಲ್ಲ ಅಷ್ಟೊಂದು ಬಿಸಿಲು ಬೀಳಲ್ಲ. ಇದೇ ನನ್ನ ಫ್ರೆಂಡ್ಸ್ ಎಲ್ಲ ಸೇಮ್ ಮಾಡೋ ಶರ್ಟು ನಮ್ಮದು. ಇದೇ ನಮ್ಮ ಕಾಲೇಜ್ ಶರ್ಟು, ಕಾಲೇಜ್ ಯೂನಿಫಾರ್ಮ್. ಇನ್ನೊಬ್ಬ ಸ್ಪೆಷಲ್ ಲುಕ್ಕಿಂಗ್ ತೋರಿಸ್ತೀನಿ ನೋಡಿ. ಇವನೇ ಎಲ್ಲ ಈ ರೂಮಲ್ಲೂ ಸ್ವಲ್ಪ ಜಾಲಿ ಮಾಡಿದ್ದೀವಿ. ಇದೇ ರೂಮು. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇರೋದೊಂದು ಲೈಫು, ಅದರಲ್ಲೂ ಸೆಕೆಂಡ್ ಪಿ ಯು ಸಿ ಆ ಲೈಫ್ ಬರುತ್ತಲ್ಲ, ಅದೊಂದೇ ಸಲ ಬರೋದು. ಆ ಒಂದು ಸಲ ಲೈಫ್ನ ತುಂಬ ಎಂಜಾಯ್ ಮಾಡಿ ಓದೋಕ್ಕೂ ಯೂಸ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಜಾಲಿ ಮಾಡಬೇಕು. ಇವಾಗ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಅಂತೂ ಇದೆಲ್ಲ ಮುಗ್ದೋಯ್ತು. ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಮುಗೀತು ಅನ್ನಿಸ್ತಿದೆ. ಇವತ್ತೇ ಲಾಸ್ಟ್ ಆಗ್ತಿದೆ. ಎಲ್ಲ ಎಕ್ಸಾಮು ಮುಗೀತು. ಯಾವತ್ತೂ ಇವ್ರು ನೋಡೋಕ್ಕಾಗಲ್ಲ. ತಲೆ ಕೆಟ್ಟೋಗ್ತಿದೆ. ಅದ್ರ ಜೊತೆಗೆ ಹಾಸ್ಟೆಲ್ ಲೈಫ್ ಮುಗಿದೆಯಲ್ಲ ಅಂತ ಬೇಜಾರಾಗ್ತಿದೆ. ಎಲ್ಲೇ ಹೋದ್ರು ಇಂಥ ಡೈಮಂಡ್ಸ್ ಅಂತ ಫ್ರೆಂಡ್ಸ್ ಸಿಗೋದು ಡೌಟು. ಎಲ್ಲ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಆಗಿದ್ದಾರೆ. ಯಾವಾಗಲೂ ಹೀಗೆ ಇರಲಿ, ನಮ್ಮ ಬಾಂಡಿಂಗ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಎಲ್ಲೋದ್ರೂ ಮರೆಯೋಕ್ಕೆ ಹೋಗ್ಬೇಡಿ. ನಾನಂತೂ ಮರೆಯಲ್ಲ. ನಮ್ಮ ಬಾಂಡಿಂಗ್ ನಾನು ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಯಾರೂ ಮರೆಯೋಕ್ಕೆ ಹೋಗ್ಬೇಡಿ. ಐ ಮಿಸ್ ಯು, ಲವ್ ಯು.